ಅಲ್ಲ, ಎಲ್ಲ ಕ್ಷೇತ್ರಕ್ಕೂ ಸೈದ್ಧಾಂತಿಕ ಬದ್ಧತೆ ಬೇಕು. ರಾಜಕಾರಣವನ್ನು ಹೊರತಾಗಿಟ್ಟು ನೋಡೋಕ್ಕಾಗಲ್ಲ. ಅದು ಒಂದು ಸಮಾಜ ಪರಿವರ್ತನೆ, ಒಂದು ಸಾಧನ. ನೀವು ರಾಜಕೀಯ ಅಧಿಕಾರ ನಮ್ಮ ಜೀವನದ ಅಂತಿಮ ಗುರಿಯಲ್ಲ, ಅದು ಗುರಿ ಸಾಧನೆಗಿರುವಂಥ ಒಂದು ಸಾಧನ. ಗುರಿ ಸಾಧನೆಗೆ ರಾಜಕೀಯ ವ್ಯವಸ್ಥೆಯನ್ನು ಹೊರಗಿಟ್ಟು ನೀವು ಗುರಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ಆಡಳಿತ ಪರಿವರ್ತನೆಯ ಮೂಲಕನೇ ಸಮಾಜದ ಪರಿವರ್ತನೆ ಮಾಡ್ಬೋದು. ಹಾಗಾಗಿ ನಾನು ಈ ಕ್ಷೇತ್ರನ ಆರಿಸ್ಕೊಂಡಿದ್ದೀನಿ. ಒಬ್ಬರು ಸಾಹಿತಿ ಅವ್ರ ಕ್ಷೇತ್ರದೊಳಗೆ ಸಮಾಜ ಪರಿವರ್ತನೆ ಮಾಡ್ಬೋದು, ಒಬ್ಬ ಕಲಾವಿದ ಅವ್ರ ಕ್ಷೇತ್ರದೊಳಗೆ ಸಮಾಜ ಪರಿವರ್ತನೆ ಮಾಡ್ಬೋದು. ಈಗ ರಾಜ್ಕುಮಾರ್ರವ್ರ ಪಾತ್ರ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರಿದೆ ಅವ್ರ ಪಾತ್ರದ ಕಾರಣಕ್ಕೆ. ಒಬ್ಬ ಸಾಹಿತಿಯ ಒಬ್ಬ ಲೇಖಕನ ಲೇಖನಿ ಎಷ್ಟೋ ಜನರನ್ನು ಬಡಿದೆಬ್ಬಿಸಿದೆ. ಹಾಗಾಗಿ ಅವರವ್ರ ಪಾತ್ರವನ್ನು ಅವರವರು ನಿರ್ವಹಿಸಿದರೆ ಅದು ರಾಷ್ಟ್ರ ಕಾರ್ಯಕ್ಕೆ ಕೊಡ್ತಕ್ಕಂಥ ಒಂದು ಕೊಡುಗೆಯೇ ಆಗತ್ತೆ. ಚೆನ್ನಾಗಿ ಮಾಡಬೇಕಷ್ಟೇ. ಅವ್ರು ಏನು ಮಾಡ್ತಾರೆ ಅದನ್ನು ಚೆನ್ನಾಗಿ ಮಾಡಬೇಕು, ಅದನ್ನು ರಾಷ್ಟ್ರದ ಜೊತೆಗೆ ಜೋಡಿಸ್ಬೇಕು. ನೀವು ಕಾಲೇಜ್ ಡೇಸಲ್ಲಿ ಹೇಳಿದ್ರಿ ಆಲ್ರೆಡಿ ಬೇರೆ ಬೇರೆ ಫೈಟ್ಸು, ಕೇಸ್ಗಳು ಈ ಥರ ಎಲ್ಲ ನಡೀತಾ ಇತ್ತು ಅಂತ. ಅದು ಬಿಟ್ಟು ಏನಾದರೂ ತುಂಟಾಟ, ರ್ಯಾಗಿಂಗು, ಗರ್ಲ್ ಫ್ರೆಂಡ್ಸ್ ಮಧ್ಯೆ ಜಗಳ ಈ ಥರದ್ದೆಲ್ಲ ಆಗಿದ್ದುಂಟಾ? ಜಗಳ ಇದ್ದೇ ಇರ್ತಾನೆ ಜಗಳ ಇದ್ದೇ ಇರ್ತಿತ್ತು. ಹಾಗಂದ್ರೆ ಜಗಳ ಗಂಟರಲ್ಲ, ಜಗಳ ಇರ್ತಿತ್ತು. ತುಂಟಾಟವೂ ನಡೆದಿದೆ. ನಾವು ಒಂದು ರೀತಿ ಸ್ಕೂಲ್ನಲ್ಲಿ ನಾವು ಫಸ್ಟ್ ರ್ಯಾಂಕ್ನ ರಾಜು ಥರ ಇರಲಿಲ್ಲ. ನಾವು ಲಾಸ್ಟ್ ಬೆಂಚಿನ ಹುಡುಗರು. ಹಾಗಾಗಿ ನಾವು ಕ್ಲಾಸ್ ರೂಮಲ್ಲಿ ಕಲ್ತಿದ್ದಕ್ಕಿಂತ ಹೊರಗಡೆ ಫೀಲ್ಡ್ನಲ್ಲಿ ಕಲ್ತಿದ್ದೇ ಜಾಸ್ತಿ. ನಾನು ಮುಂಚೆನೇ ಹೇಳಿದ್ನಲ್ಲ, ನಾವು ನಮ್ಮ ಹೈಸ್ಕೂಲು, ಕಾಲೇಜು, ಪ್ರೈಮರಿ ಸ್ಕೂಲ್ನು ಕೂಡ ಎಂಜಾಯ್ ಮಾಡಿದ್ದೀವಿ ಅಂಥೇಳಿ.